ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಂದ್ರ ಸರ್ಕಾರ ಪಾಲಿಸಬೇಕು ಅಂತ ಏನಾದ್ರು ಬೈಂಡಿಂಗ್ ಇದೆಯಾ ಸರ್? ಸುಪ್ರೀಂ ಕೋರ್ಟ್ ಕೊಡುವಂತ ನಿರ್ದೇಶನವನ್ನ ಕೇಂದ್ರ ಸರ್ಕಾರ ಪಾಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮಾಡದಿದ್ರೆ ಕಂಟೆಂಪ್ಟ್ ಆಗಲ್ವಾ? ನೀವು ಸುಮ್ಮನೆ ನೀವು ಲೀಗಲ್ ಆಗಿ ಮಾತಾಡಾಗಿದ್ರೆ ಮಾತಾಡಿ. ಈಗ ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿ ಅಂತ ಯಾರನ್ನ ಕೇಳಬೇಕು? ಸಂವಿಧಾನ ವೈಲೇಟ್ ಆಗಿದೆ, ಕಾನೂನು ವೈಲೇಟ್ ಆಗಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವೈಲೇಟ್ ಆಗಿದೆ, ಮ್ಯಾನ್ಯುಯಲ್ ವೈಲೇಟ್ ಆಗಿದೆ. ವೈಲೇಷನ್ ಇಸ್ ಡನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ injustice is caused to Karnataka state, people of Karnataka. Where we should go? ಲೀಗಲ್ ಆಗಿ ಕೇಳ್ತಾ ಇದೀರಾ, ಲೀಗಲ್ ಅನ್ನೇ ಅವರು ಪೊಲಿಟಿಕಲಿ ಮಾಡಿ ಏನಾದ್ರು ಇದು ಪ್ರತಿಷ್ಠೆಗೆ ಬಿದ್ದ ನೀನು ಕೇಳ್ಬೇಕಯ್ಯ, ಅದಕ್ಕೆ ನಿಮ್ಮನ್ನ ಕರೆದಿರೋದು. ಅದನ್ನ ಕೇಳ್ತಾ ಇದೀನಿ ಸರ್, ಪೊಲಿಟಿಕಲ್ ಆಗಿ ಮಾಡಿದ್ರೆ ಪ್ರತಿಷ್ಠೆಗೆ ಬಿದ್ರೆ ರಾಜ್ಯ ಸರ್ಕಾರ legality or constitutional violation cannot be a political one. The repetition timing election declare too late ಅನ್ಸ್ತಾ ಇಲ್ವಾ? ನೋಡಪ್ಪ, ನಾವು ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದೀವಿ. ಡಿಸೆಂಬರ್ ತಿಂಗಳಿಂದ ಇವತ್ತಿನವರೆಗೂ ಕಾದಿದ್ದೀವಿ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದ್ರು, 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು, 23ನೇ ತಾರೀಕಿಗೆ ಮಾಡ್ತೀವಿ ಅಂತಂದ್ರು. ಇಲ್ಲಿವರೆಗೂ ಮಾಡಲಿಲ್ಲ. ಹೌ ಲಾಂಗ್ ವಿ ಶುಡ್ ವೇಟ್? ಮತ್ತೆ ರೈತರಿಗೆ ನ್ಯಾಯ ಕೊಡ್ಬೇಕಾ ಬೇಡ? ನನಗೆಲ್ಲ ರೈತರಿಗೆ ಅನ್ಯಾಯ ಆಗಿದೆಯಲ್ಲಪ್ಪ. 48 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ರೈತರಿಗೆ ನ್ಯಾಯ ಕೊಡ್ಬೇಕಾ ಬೇಡ? ಸಹಜವಾಗಿ ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು. ನ್ಯಾಯ ಕೇಳ್ತಾ ಇದೀವಿ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ. ಕೇಂದ್ರ ಸರ್ಕಾರ ಯಾಕೆ ಈ ತರ ಧೋರಣೆ ಮಾಡ್ತಿದೆ? ಮಲತಾಯಿ ಧೋರಣೆ. ಯಾಕೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಸರ್? ಯಾಕೆ ನಿಮಗೆ ಯಾರ ಹತ್ರ? ನಿನ್ನ ಹತ್ರ ಮಾಡ್ಬೇಕು ಅಷ್ಟೇ. ಅಯ್ಯೋ, ಕಣಿ ಹೇಳೋನ ಹತ್ರ ಸರ್, ಈಗ ತಾವು ಮತ್ತೆ ಕೃಷ್ಣಬೈರೇಗೌಡರು ಸೆಪ್ಟೆಂಬರ್ ಅಲ್ಲಿ ಮಾಡಿ ಅಕ್ಟೋಬರ್ ಅಲ್ಲಿ ಅವರು ಕೊಡ್ಬೇಕಾಗಿತ್ತು. ಅಕ್ಟೋಬರ್ ಅಲ್ಲಿ ಪರಿಹಾರ ಕೊಡ್ಲಿಲ್ಲ. ಅಲ್ಲ, ನವೆಂಬರ್ ನಲ್ಲಿ ಕೊಡ್ಬೇಕಾಗಿತ್ತು. ನವೆಂಬರ್ 20 ಕೊಡ್ಬೇಕಾಗಿತ್ತು. 5 ತಿಂಗಳ ಬಳಿಕ ನೀವು ಹೋಗ್ತಿರೋದು ಕೋರ್ಟ್ ಅವ್ರು ಕೇಳ್ಬೋದಲ್ಲ, ಅಲ್ಲ ಇಷ್ಟು ತಿಂಗಳು ಇದ್ದು ಈಗ ಯಾಕೆ ಬಂದ್ರಿ ಅಂತ. ಲಿಮಿಟೇಷನ್ ಆಕ್ಟ್ ಓದಿದ್ದೀನಿ. ಲಿಮಿಟೇಷನ್ ಓದಿದ್ದೀನಿ. ಇದಕ್ಕೆ ಲಿಮಿಟೇಷನ್ ಎಲ್ಲಿದೆ? ಇದಕ್ಕೆ ಹೇಳಪ್ಪ ತಮ್ಮ, ಹೇಳಿಲಿ. Cause of action arisen now because we have waited patiently that government of India may take a decision. ಅನೇಕ ಸಾರಿ 2 ತಿಂಗಳು 3 ತಿಂಗಳು ಎಲ್ಲ ಕಾದಿದ್ದೀವಿ ನಾವು, ಅನೇಕ ಸಾರಿ ಕಾದಿದ್ದೀವಿ. ಸೊ ಹಂಗಾಗಿ ನಾವು 5 ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡ್ಲಿಲ್ಲ ಅಂತಂದ್ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ. ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ. ಇನ್ನೂ ಕೊಡ್ಲಿಲ್ಲ ಅಂತಂತಂದ್ರೆ ವಿ ಕಾಂಟ್ ವೇಟ್ ಫರ್ದರ್. ರೈತರು ಕಾಯಕ್ಕಾಗಲ್ಲ. ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ, ನಮಗೆ ಪರಿಹಾರ ಕೊಡಿ ಅಂತ. ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ. ಇನ್ನು ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡ್ಬೇಕು ನಮಗೆ ಅಂತ ಹೇಳಿದ್ದಾರೆ. 4,600 ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ. ನಾವು 18,171 ಕೋಟಿ 18,171 ಕೋಟಿ ಪರಿಹಾರ ಕೇಳಿದ್ವಿ. NDRF ಗೊತ್ತಿಲ್ರಿ ನಮಗೆ. ವಿ ಡು ನಾಟ್ ನೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.